ತಿಳಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಅರಮನೆಯಲ್ಲಿ ತನ್ನ ಬಂಧನ ದಿನೇ ದಿನೇ ಜಟಿಲವಾಗುತ್ತಿದೆ ಎನ್ನುವುದು ಕೌಶಿಕ ಎರಡನೇ ಕರಾರನ್ನು ಮುರಿದು ಲಿಂಗಪೂಜೆಗೆ ಅಡ್ಡಿಯಾದಾಗ ಅಕ್ಕನಿಗೆ ಒಂದು ರೀತಿಯ ಭಯಭೀತಿಯ ವಾತಾವರಣದಲ್ಲಿ ನಾನಿದ್ದೇನೆ, ಬಲೆ ಮತ್ತಿಷ್ಟು ಭದ್ರಗೊಳ್ತಾ ಇದೆ ಅನ್ನುವ ಭಾವ ಉಂಟಾಗಿ ಮನಸ್ಸು ವಿರಹ ವೇದನೆ ಒಂದು ಕಡೆ, ಬಂಧನದ ಭೀತಿ ಒಂದು ಕಡೆ ವಿವಲಗೊಳ್ಳುತ್ತದೆ, ಘಾಸಿಗೊಳ್ಳುತ್ತದೆ, ದುಗುಡಗೊಳ್ಳುತ್ತದೆ. ಅಂತಹ ಸಂದರ್ಭದಲ್ಲಿ ಮಹಾದೇವಿ ತಾಯಿಗೆ ಅನ್ನಿಸ್ತದೆ, ಬಹುಶಃ ಈ ಬಂಧನದ ಬಲೆಯಿಂದ ಬಿಡುಗಡೆ ಆಗಲಿಕ್ಕೆ ನನ್ನ ಶಕ್ತಿ ಸಾಲದಾಗ್ತಾ ಇದೆಯೇನೋ ಅಂತ ಅನ್ನಿಸ್ತದೆ. ದೇವರಲ್ಲಿ ಅಚಲವಾದ ವಿಶ್ವಾಸ ಇದ್ದರೂ ಕೂಡ ಕೆಲವೊಮ್ಮೆ ಘಟನೆಗಳು ಹೀಗೆ ಘಟಿಸ್ತವೆ ಅಂದರೆ ನಮ್ಮ ಭರವಸೆಯ ಬುಡವೇ ಅಲ್ಲಾಡಿ ಹೋಗ್ತದೆ. ನಾವೆಲ್ಲೋ ತಪ್ಪು ದಾರಿ ಹಿಡಿದಿದ್ದೇವೇನೋ ಅಂತಕ್ಕಂತಹ ಭಾವ ಬರುವಷ್ಟು ಪರಿಸ್ಥಿತಿಗಳು, ಸಂದರ್ಭಗಳು, ಘಟನೆಗಳು, ಆಘಾತಗಳು ನಮ್ಮನ್ನು ಎದೆಯೊಡಿಸ್ತವೆ, ಧೈರ್ಯ ಗುಂದಿಸ್ತವೆ. ಅಂತಹ ಒಂದು ವಾತಾವರಣ ಮಹಾದೇವಿಗುಂಟಾಯಿತು. ದೇವ, ನೀನು ಹೇಗಾದರೂ ನನ್ನ ಮೇಲೆ ಕರುಣೆ ಇಟ್ಟಿದೆಯಾ, ನಾನು ನೋಡ್ತಾ ಇದೆಯಾ, ನನ್ನ ಜೊತೆಗಿದ್ದೀಯಾ ಅನ್ನುವ ಭರವಸೆ ನನಗಿದೆ. ಆದರೂ ಕೂಡ ಮಹಾದೇವಿ ಹೇಳ್ತಾಳೆ, ಎಲ್ಲಿವರೆಗೆ ತಾಳಬೇಕು? ಎಂತೆಂಥ ಘಟನೆಗಳನ್ನು ಈ ಜೀವ ಎದುರಿಸಬೇಕು? ಕೆಲವೊಮ್ಮೆ ನನ್ನ ವಿಶ್ವಾಸದ ತಳ ಅಲುಗಾಡ್ತಾ ಇದೆ. ಬಲ್ಲಿದ ಹಗೆಯವ ತೆಗೆವನ್ನ ಬರ, ಬಡವರ ಹರಣ ಹೋದಂತಾಯ್ತಯ್ಯ. ನಿನ್ನ ವರ್ತನೆ ನೋಡಿದರೆ ನೀನು ಇದ್ದೀಯಾ ಅನ್ನುವ ಭರವಸೆ ನನಗೇನೋ ಇದೆ. ಆದರೆ ಈ ಎಲ್ಲ ಘಟನೆಗಳನ್ನು ನೋಡಿದರೆ ನೀನು ಕರುಣೆ ಮಾಡ್ತೀಯ, ಆದರೆ ಯಾವಾಗ ಮಾಡೋದು? ಬಲ್ಲಿದ ಹಗೆಯವ ತೆಗೆವನ್ನ ಬರ. ಊರು ತುಂಬ ಬರಗಾಲ ಬಿದ್ದದ, ಬಡವರೆಲ್ಲ ಅನ್ನ ನೀರಿಲ್ಲದೆ ಸಾಯ್ತಾ ಇದ್ದಾರೆ. ಶ್ರೀಮಂತನ ಮನೆಯಲ್ಲಿ ಹಗೆಯವ ತುಂಬ್ಯದ. ಆದ್ರೆ ಇವತ್ತು ಕೊಡ್ತಾನೋ ನಾಳೆ ಕೊಡ್ತಾನೋ, ಇವತ್ತು ಕೊಡ್ತಾನೋ ನಾಳೆ ಕೊಡ್ತಾನೋ ಅಂತ ದಾರಿ ನೋಡಿದ್ರಾಗ ಬಡವರ ಪ್ರಾಣ ಹಾರಿ ಹೋಗ್ತದೆ. ಅದೇ ರೀತಿಯಾಗಿ ನೀ ಕಾಡಿ ಕಾಡಿ ನೋಡುವನ್ನ ಬರ, ಎನಗಿದು ವಿಧಿಯೇ ಹೇಳ ತಂದೆ. ಕಾಡೋದಕ್ಕೂ ನನ್ನ ಮೇಲೆ ಒಂದು ಭರವಸೆ ಇರಬೇಕಲ್ಲ. ಸಂಪೂರ್ಣವಾಗಿ ನೀನೇ ಗತಿಯೆಂದು, ನೀನೇ ಮತ್ತಿಯೆಂದು ಬಂದವಳ ಮೇಲೆ ಒಂದು ಕಿಂಚಿತ್ತಾದರೂ ಕರುಣೆ ಬೇಡವೇ? ಎನಗಿದು ವಿಧಿಯೇ ಹೇಳ ತಂದೆ. 3-6 ಬರ, ಎಮ್ಮೆ ಗಾಳಿಗೆ ಹಾರಿ ಹೋದ ತೆರನಂತಾಯಿತು. ಈ ರಾಯಚೂರು ಭಾಗದಲ್ಲೆಲ್ಲ ಎಮ್ಮೆಗಳಿಗೆ 3 ಅಂತ ಇಡ್ತಾರಂತ. 3 ಅಂದರೆ ನಿಮ್ಗೆ ಗೊತ್ತಾ? ಇಲ್ಲಿ ಯಾರಿಗಾದರೂ ಹಾಕೋದಲ್ಲ, ಈ ಹತ್ತಿ ಕಾಳು ಬೆಲ್ಲ ಎಲ್ಲ ಕುದಿಸಿಡ್ತಾರೆ. ಅದೆಲ್ಲ ಕುದಿಸಿಟ್ರೆ ಅದು ಆರ್ಲಿ ಅಂತ ಇಡ್ತಾರೆ. ಬಿಸಿ ಬಿಸಿದ ಎಮ್ಮೆ ಮುಂದೆ ಹೆಂಗೆ ಇಡಬೇಕು ಅಂತ ಅದು ಆರ್ಲಿ ಅಂತ ಒಂದು ಕಡೆ ಇಟ್ಟಿರ್ತಾರಂತ. ಆದ್ರೆ ಇದ್ರ ಹಸಿವೆ ಎಷ್ಟಾಗ್ತವ, ಅದು ಇನ್ನು ಆರ್ಲಿ ಅಂತ ಆರಿಸ್ತಾ ಹೋದ್ರೆ ಇದರ ಪ್ರಾಣನೇ ಹೋಗ್ಬಿಡ್ತದೆ. ಅದಕ್ಕೆ 3-6 ಬರ ಅಂತಕ್ಕಂಥ ಮಾತು ಇಲ್ಲಿ ಹೇಳ್ತಾ ಇದ್ದಾಳೆ. ಎನಗೆ ನೀನಾವ ಪರಿಯಲ್ಲಿ ಕರುಣಿಸುವೆಯಾ ಚನ್ನಮಲ್ಲಿಕಾರ್ಜುನ. ಇಷ್ಟು ಮೇಲೆ ಬಿದ್ದು ಸೆರಗಿಡದೆ ಎಳೆದು ಜಗ್ಗಾಟ ಮಾಡ್ತಕ್ಕಂತಹ ಕೌಶಿಕ, ಇಂತಹ ಕಾಮುಕನ ಕೈಯಲ್ಲಿ ಇಷ್ಟೊಂದು ಧೈರ್ಯದಿಂದ ನಿನ್ನನ್ನೇ ನಂಬಿ ನಾನಿರುವಾಗ ಇನ್ನೂ ಕೂಡ ನಿನ್ನ ಕಾಡುವುದು, ಇನ್ನೂ ನನ್ನ ಪರೀಕ್ಷೆ ಮುಗಿದಿಲ್ಲ ಅಂದರೆ ಯಾವ ಪರಿಯಲ್ಲಿ, ನಿನ್ನ ರೀತಿ ಯಾವುದದ, ಒಲಿಯೋ ರೀತಿ ಯಾವುದದ ಅಂತಕ್ಕಂಥ ಮಾತು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಕಿಂಚಿತ್ ಸಂದೇಹ ಬಂದಂಗೆ ಆಗಿದೆ. ಭಾಳ ಸಲ ನಮಗೂ ಹಂಗಾಗ್ತದೆ. ನಮ್ಮ ವಿಶ್ವಾಸ ಒಮ್ಮೊಮ್ಮೆ ಗಾಳಿಗಿಟ್ಟ ದೀಪದಂಗೆ ಅಲುಗಾಡಕ್ಕೆ ಪ್ರಾರಂಭ ಆಗ್ತದೆ. ಘಟನೆಗಳು ಹಾಗೆಯೇ ಒಂದಕ್ಕೊಂದು ಕೂಡಿ ಬರ್ತವೆ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ದೇವ ನಿನ್ನ ನಿರ್ಣಯ ಅರಿಯದಿರ್ತಕ್ಕಂಥ ಮನಸ್ಸು ಭಾಳ ದುಗುಡಗೊಳ್ತಾ ಇದೆ, ನನ್ನ ಶಕ್ತಿ ಸಾಲದು ಅಂತ ಅನ್ನಿಸ್ತಾ ಇದೆ ಅಂತ ಮೊರೆ ಇಡ್ತಾಳೆ ಮಹಾದೇವಿ ತಾಯಿ. ಕೊನೆಗೆ ಯಾರಿಗೆ ಮೊರೆ ಇಡಬೇಕು ಅಂದರೆ ಕಣ್ಣಿಗೆ ಕಾಣುವ ಅವರ ಕೀರ್ತಿ ಕೇಳಿರ್ತಕ್ಕಂತಹ ಗುರುದೇವ ಬಸವಣ್ಣನವರಿಗೆ ಆರ್ತತೆಯಿಂದ ಕರಿತಾ ಇದೆ ಆಕೆಯ ಮನ. ಕತ್ತಲೆಯಲ್ಲಿ ಕನ್ನಡಿಯ ನೋಡಿ ಕಳವಳಗೊಂಡೆನವ್ವ,
ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣ ಬಸವಣ್ಣನ ತೇಜದೊಳಗಲ್ಲದೆ, ಬಸವಣ್ಣನವರ ಆಶೀರ್ವಾದ ಇಲ್ಲದೆ, ಅನುಗ್ರಹ ಇಲ್ಲದೆ ಬಹುಶಃ ನಾನು ಇಲ್ಲಿಂದ ಪಾರಾಗೋದು ಕಠಿಣದ ಅಂತಕ್ಕಂಥ ಮನ ತುಂಬಿ ಭಾಳ ಆರ್ತತೆಯಿಂದ ಕರೀತಾ ಇದ್ದಾಳೆ. ಆರ್ತತೆ ತುಂಬಿರ್ತಕ್ಕಂತಹ ಪ್ರಾರ್ಥನೆಗೆ ಭಾಳ ದೊಡ್ಡ ಶಕ್ತಿ ಅದು. ಎಂದೆಂದೂ ಕೂಡ ಅವಿಶ್ವಾಸ ಉಂಟಾಗಬಾರ್ದು. ತಾನು ಮಾಡ್ತಕ್ಕಂತಹ ಪ್ರಾರ್ಥನೆಯಲ್ಲಿ, ತಾನು ಹಿಡಿದ ಕಾರ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ನಮಗೆ ಈ ಶಕ್ತಿ ಸಾಲದು ನಮ್ಮದು ಅನಿಸಿದಾಗ ಕೈ ಜೋಡಿಸಿ ಒಂದು ಪ್ರಾರ್ಥನೆಯ ಅರ್ಜಿ ಹಾಕಿಬಿಡಬೇಕು. ದೇವ, ನನ್ನ ಶಕ್ತಿ ಸಾಲದು ಅನಿಸ್ತದೆ. ಈ ಎಲ್ಲ ಘಟನೆಗಳ ದುರಂತಗಳ ಮೇಲೆ ದುರಂತಗಳು ನೋಡಿದಾಗ ನೀನು ನನ್ನ ಜೊತೆಗೆ ಇರಬೇಕು ಅಂತಕ್ಕಂತಹ ಭಾವದಿಂದ ನಾವು ಒಂದು ವೇಳೆ ಆರ್ತತೆ ತುಂಬಿರ್ತಕ್ಕಂತಹ ಪ್ರಾರ್ಥನೆ ಮಾಡಿದ್ವಿ ಅಂದರೆ ಸಂಸಾರದಲ್ಲಿಯೇ ಎಷ್ಟೋ ಕಷ್ಟಗಳು ಕೂಡ ದೂರ ಆಗ್ತವೆ. ಕಾರಣ ನಮ್ಮೊಳಗೆ ಒಂದು ಶಕ್ತಿ ಆವಿರ್ಭವಿಸ್ತದೆ. ಅದಕ್ಕೆ ಪ್ರಾರ್ಥಿಸ್ತಾ ಇದ್ದಾಳೆ, ಗುರುವೇ ಬಸವೇಶ, ನನ್ನೀ ಬಂಧನವ ಬಿಡಿಸಬೇಕು, ಕರುಣಿಯಾದ ನೀನು ಮೊರೆ ಕೇಳಬೇಕು ಅಂತಕ್ಕಂತಹ ಭಾವದಿಂದ ಒಂದೇ ಸಮನೆ ಮೊರೆ ಇಡ್ತಾ ಇದ್ದಾಳೆ. ಆಕೆಯ ಮೊರೆ ಇಡೀ ರಾತ್ರಿ ನಿದ್ರೆ ಇಲ್ಲದೇ ತಳಮಳಿಸ್ತಕ್ಕಂಥ ಕಳವಳಿಸ್ತಕ್ಕಂಥ ಆಕೆಯ ಭಾವ ಕಲ್ಯಾಣಕ್ಕೆ ಮುಟ್ಟುತ್ತೇನೋ ಅನ್ನುವ ಹಾಗೆ ಗುರುಲಿಂಗ ದೇವರ ಮಠದಿಂದ ಒಂದು ಸಂದೇಶ ಬರ್ತದೆ. ಕಲ್ಯಾಣದಿಂದ ಹೊಸ ಹೊಸ ಜಂಗಮರು ಬಂದಿದ್ದಾರೆ, ಚರಜಂಗಮರು ಬಂದಿದ್ದಾರೆ. ಅವರನ್ನು ಅನುಭವಗೋಷ್ಠಿಗೆ ಅರಮನೆಗೆ ಕರೆಸ್ಕೊಳ್ಬಹುದು ಅಂತಕ್ಕಂಥ ಒಂದು ಸಂದೇಶ ಬಂದಾಗ ಮಹಾದೇವಿಗೆ ಅನ್ನಿಸ್ತದೆ, ನನ್ನ ಪ್ರಾರ್ಥನೆ ಉಸಿ ಹೋಗಲಿಲ್ಲ, ಜಂಗಮರ ರೂಪದಲ್ಲಿ ಬಸವ ತಂದೆಯೇ ನನ್ನೆಡೆಗೆ ಬಂದಿದ್ದಾರೆ, ಕಲ್ಯಾಣವೇ ನಡೆದು ಬಂದಂಗಾಯಿತು ಅಂತಕ್ಕಂತಹ ಭಾವ ತುಂಬಿ ಕುಣಿದಾಡುವಷ್ಟು ಹರ್ಷ ಆಗ್ತದೆ. ನಾಳೆ ಅನುಭವಗೋಷ್ಠಿಗೆ ಅವರನ್ನು ಕರೆ ಕಳಿಸ್ಬೇಕು ಅಂತ ಮಂತ್ರಿ ವಸಂತಕನೊಂದಿಗೆ ಹೇಳಿ ಕಳಿಸ್ತಾಳೆ ಕೌಶಿಕನ ಹತ್ರ. ಕೌಶಿಕನಿಗೆ ಹೇಳಿ ಕಳಿಸಿದ ಕೌಶಿಕ ಈಗಾಗಲೇ 2-3 ದಿವಸದ ಆ ಘಟನೆಯಿಂದ ಭಾಳ ವಿಫಲಗೊಂಡಿದ್ದ. ಅವನು ಕೂಡ ಮಾಡಬಾರ್ದು ತಪ್ಪು ಮಾಡಿದ್ದೇನೇನೋ ಅಂತಕ್ಕಂಥ ಭಾವ ಬಂದಿತ್ತು. ಆದರೆ ಯಾವಾಗ ಸ್ವತಃ ಮಹಾದೇವಿನೇ ಹೇಳಿ ಕಳಿಸಿದಳಂದರೆ ಬಹುಶಃ ನನ್ನ ಮೇಲಿನ ಸಿಟ್ಟು ಕಡಿಮೆ ಆಗಿದೆ ಅಂತಕ್ಕಂಥ ಭಾವ ತುಂಬಿ ಅವನು ಆಗಲಿ ಬರಲಿ ಎಲ್ಲ ಜಂಗಮರು ಅಂತ ಹೇಳ್ತಾನೆ. ಮರುದಿವಸ ಅವರು ಬರೋ ತನಕನೂ ಆಕೆಗೆ ಪುರುಸೊತ್ತಿಲ್ಲ, ಎಷ್ಟು ಕಣ್ಣು ಮೇಲೆ ಕಣ್ಣಿಲ್ಲ, ಯಾವಾಗ ಬೆಳಗಾಗಿತ್ತೋ ಯಾವಾಗ ಸೂರ್ಯೋದಯ ಆಗ್ತದೋ ಅಂತಕ್ಕಂಥ ಭಾವ ತುಂಬಿ ಹಂಬಲಿಸ್ತಾ ಇದ್ದಾಳೆ. ಜಂಗಮರ ಕಲ್ಯಾಣದ ಜಂಗಮರ ಬರುವಿಗಾಗಿ ಆ ತಾಯಿ ಹಂಬಲಿಸ್ತಕ್ಕಂಥ ಹಂಬಲ ನಿಜಕ್ಕೂ ಸಿಂಪಿ ಯಾವ ರೀತಿ ಸ್ವಾತಿ ಮುತ್ತಿಗಾಗಿ ಬಾಯಿ ಬಿಡುತ್ತದೋ ಅಂತಹ ಒಂದು ಬಾಯಿ ಬಿಡುವಿಕೆ, ಒಂದು ಹಂಬಲ ಮಹಾದೇವಿ ತಾಯಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಮರುದಿವಸ ಅರಮನೆಗೆ ಬರ್ತಾರಂದ ವಸಂತಕನಿಗೆ ಹೇಳಿ ಕಳಿಸ್ತಾಳೆ, ಯಾವುದೇ ರೀತಿಯ ಕೊರತೆ ಅವರ ಗೌರವಾಧಾರಗಳಲ್ಲಿ ಉಂಟಾಗಬಾರ್ದು ವಸಂತಕರೇ, ದಯವಿಟ್ಟು ಅವರಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿ ಅಂತ ಹೇಳಿದಾಗ ಅವರು ಬಂದ ಸುದ್ದಿ ಕೇಳಿ ತಾನೇ ಬರನೆ ಓಡಿ ಮಹಾದ್ವಾರದ ಬಾಗಿಲಿಗೆ ಹೋಗ್ತಾ ಇದ್ದಾಳೆ. ಯಾರು ತಡೆದರೂ ಕೂಡ ಕೇಳೋದಿಲ್ಲ. ಮಹಾರಾಣಿಯವರು ಆಗ್ತಕ್ಕಂಥವ್ರು ನೀವು ಮಹಾದ್ವಾರದ ಬಾಗಿಲಿಗೆ ಹೋಗಬಾರ್ದಂದಾಗ ನಮ್ಮ ಜಂಗಮರಿಗಿಂತಲೂ ಕಲ್ಯಾಣದ ಜಂಗಮರಿಗಿಂತಲೂ ಅನ್ನೋ ದೊಡ್ಡದು ಯಾವುದೂ ಇಲ್ಲ ಅಂತ ಓಡಿ ಎಲ್ಲರನ್ನು ದೂರ ಸರಿಸಿ ಹೋಗ್ತಾ ಇದ್ದಾಳೆ. ಕೌಶಿಕನಿಂದನೇ ಕೌಶಿಕ ಅದನ್ನೆಲ್ಲ ತನ್ನ ಅರಮನೆಯ ಮಹಡಿಯ ಮೇಲೆ ನಿಂತು ನೋಡ್ತಾ ಇದ್ದಾನೆ. ಆಕೆ ಉತ್ಸಾಹ ನೋಡಿದ್ರೆ ಅವನಿಗೆ ಒಮ್ಮೊಮ್ಮೆ ಅನುಮಾನ ಬರ್ತದೆ. ಇಷ್ಟೆಲ್ಲ ಸವಲತ್ತುಗಳು, ಸುಖ, ಸಂತೋಷ, ರಾಜ್ಯ, ಭೋಗ, ಮಹಾರಾಣಿಯ ಪಟ್ಟ, ಇಷ್ಟೆಲ್ಲ ಪಟ್ಟದ ರಾಣಿ ಆಗಬೇಕು ಅಂತ ನಾನು ಆಮಿಷ ತೋರಿಸಿದಾಗಲೂ ಕೂಡ ಒಲೆಯದೇ ಇರ್ತಕ್ಕಂಥ ಈ ಮಹಾದೇವಿಗೆ ಆ ಜಂಗಮರಲ್ಲಿ ಅದೆಂಥ ಆಕರ್ಷಣೆ. ಯಾಕಿರಬೇಕು ಆಕರ್ಷಣೆ ಅಷ್ಟೊಂದು? ಯಾಕಂದರೆ ಅಂಗದಲ್ಲಿ ನಿಂತವರು ಅಂಗದ ನುಡಿಗಡಣವೇ ನೋಡ ಅಂತ. ಅವನು ದೈಹಿಕ ಸ್ತರದಲ್ಲಿ ನಿಂತಿರ್ತಕ್ಕಂಥವನು ಆತ್ಮಿಕ ಸ್ತರದ ಮಹಾದೇವಿಯ ನಿಲುವು ಅವನಿಗೆ ಅರ್ಥ ಆಗೋದೇ ಇಲ್ಲ. ಓಡಿ ಹೋದವಳೆ ನಡೆಮಡಿ ಹಾಸಿ ದಾಸಿಯರೊಂದಿಗೆ ಅವರನ್ನು ಹೂವಿನ ಹಾಸಿಗೆ ಮೇಲೆ ಕರೆದುಕೊಂಡು ಬರ್ತಾಳೆ. ಕರೆದುಕೊಂಡು ಬಂದು ಅವರ ಊಟೋಪಚಾರ ಎಲ್ಲ ಮುಗಿಸಿದ ನಂತರ ಮಧ್ಯಾಹ್ನದ ಗೋಷ್ಠಿ ಪ್ರಾರಂಭ ಆಗ್ತದೆ. ಮಧ್ಯಾಹ್ನದ ಗೋಷ್ಠಿ ಪ್ರಾರಂಭ ಆದಾಗ ಮೊಟ್ಟ ಮೊದಲ ಮಾತು ಕಲ್ಯಾಣದ ಜಂಗಮರು ಮಹಾದೇವಿಗೆ ಹೇಳ್ತಾರೆ, ತಾಯಿ, ನಿಮ್ಮನ್ನು ನೆನೆಸದೇ ಇರುವ ಗುರು ಬಸವ ತಂದೆ ಅನುಭವ ಮಂಟಪದಲ್ಲಿ ನಿಮ್ಮನ್ನು ನೆನೆಸದೇ ಇರುವ ದಿನವೇ ಇಲ್ಲ ಅಂತೇಳಿದರು. ಈಗ ಹೆಂಗಾಗ್ಬೇಡ ಆಕೆಗೆ ಇಷ್ಟು ಖುಷಿ ಆಗ್ತದೆ. ನಿಮ್ಮನ್ನು ನಾನು ಒಬ್ಬ ಏಕಶ್ಚಿತ್ ಸಾಮಾನ್ಯರಲ್ಲಿ ಸಾಮಾನ್ಯಳಿದ್ದೀನಿ, ಅಂತಹ ಗುರು ಬಸವಣ್ಣನವರು ನನ್ನನ್ನು ನೆನೆಸ್ತಾರೆ ಅಂದಗಳಿಗೆ ಆಕೆಯ ಉತ್ಸಾಹ ಬಹಳ ಇಮ್ಮಡಿಸ್ತದೆ. ಆಕೆಯ ಉತ್ಸಾಹಕ್ಕೆ ಮೇರೆ ಇಲ್ಲದಂಗೆ ಆಗ್ತದೆ. ಆವಾಗ ಹೇಳ್ತಾರೆ, ಹೌದು ಬಸವಣ್ಣನವರು ಎಷ್ಟೊಂದು ಜಂಗಮ ಪ್ರೇಮಿಗಳದಾರೆ, ಕಲ್ಯಾಣದ ಬಗ್ಗೆ ಸ್ವಲ್ಪ ಮಾತನಾಡಬೇಕು ಅಂತಕ್ಕಂಥ ಹಂಬಲ ಆಕೆಗೂ ಇರ್ತದೆ. ಕಲ್ಯಾಣದ ಬಗ್ಗೆ ತಿಳ್ಕೊಳ್ಬೇಕು, ಬಸವಣ್ಣವ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅನ್ನೋದ್ರೊಳಗನೆ ಅವರೆಲ್ಲರೂ ಆಕೆಯ ಮನಸ್ಸು ಅರಿತ ಹಾಗೇ ಗುರು ಬಸವಣ್ಣನವರನ್ನು ಕುರಿತು ಅವರ ಜಂಗಮ ಪ್ರೇಮ
ಪ್ರೇಮವನ್ನು ಕುರಿತು, ಅವರ ಶರಣ ಪ್ರೇಮವನ್ನು ಕುರಿತು ಮಾತನಾಡ್ತಾರೆ. ಅವರು ಎಷ್ಟೊಂದು ದಾರಿ ನೋಡ್ತಾರೆ ತಾಯಿ ನಿಮ್ಮಂಥವರಿಗಾಗಿ ಅಂತ ಕೇಳಿದ್ರೆ, ಅವರು ಬರೆದ ವಚನದ ತಾಡೋಲೆ ಹಿಡಿದು ಜಂಗಮರು ಹೇಳ್ತಾರೆ, ಗಿಳಿಯ ಹಂಜರವಿಕ್ಕಿ ಸೊಡರಿಂಗೆಣ್ಣೆಯ ನೆರೆದು ಬತ್ತಿಯ ನಿಕ್ಕಿ ಬರವ ಹಾರುತ್ತಿರ್ದೆ ನೆಲೆಗವ್ವ ತರಗೆಲೆ ಗಿರಿಕೆಂದಡೆ ಹೊರಗನಾಲಿಸುವೆ. ಇದು ಹಂಬಲ. ಇಂಥ ಹಂಬಲದಿಂದ ನಾವು ಯಾರಿಗಾದರೂ ಎಂದಾದರೂ ಕಾಯ್ದಿದ್ದೀವ? ಕಾಯ್ತೀವಿ. ಸಂಸಾರದಲ್ಲಿ ಎಷ್ಟೋ ಸಲ ಮನೆಯವರಿಗಾಗಿ, ನೆಂಟರಿಗಾಗಿ, ಗೆಳೆಯರಿಗಾಗಿ ಕಾಯ್ತಾ ಇರ್ತೀವಿ. ಯಾರಿಗೇ ಆಗಲಿ ಕಾಯಲಿ, ಆದರೆ ಕಾಯುವಿಕೆಯ ಹಂಬಲ ನಮ್ಮಲ್ಲಿ ಇದ್ರೆ ಈ ವಚನ ನಮಗೆ ಭಾಳ ಚಂದ ಅರ್ಥ ಆಗ್ತದೆ. ಗಿಳಿಯ ಹಂಜರವಿಕ್ಕಿ, ಮೊದಲೆಲ್ಲ ಕಾಲಿಂಗ್ ಬೆಲ್ ಇದ್ದಿಲ್ಲಲ್ಲ, ಅದಕ್ಕೆ ಹೊರಗೆ ಗಿಳಿಯ ಪಂಜರ ಇಡ್ತಿದ್ರು. ಅದು ಬಂದ ಕೂಡಲೇ ಸೂಚನೆ ಕೊಡ್ತಿತ್ತು ಒಳಗೆ. ಆಮೇಲೆ ರಾತ್ರಿ ಮಲಗ್ಯಾರೇನೋ ಅಂತ ಬಂದವರು ಹೊರಗೆ ವಾಪಸ್ ಹೋಗಬಾರ್ದು ಅಂತ ತಿಳ್ಕೊಂಡು ಅವರು ದೀಪ ಹಚ್ಚಿಡ್ತಿದ್ರು. ಅದು ಎಣ್ಣೆ ಹೋದಿತ್ತು, ಬತ್ತಿ ಕುಡಿ ಬಂದಿತ್ತು ಅಂತ ಬತ್ತಿ ಚಾಸ್ತಾ ಎಣ್ಣೆ ಹಾಕ್ತಾ ಶರಣರು ದೀಪ ಇಟ್ಟಿದ್ದು ನೋಡಿ ಮನೆಯವ್ರು ಇನ್ನೂ ಎಚ್ಚರದಾರಂತ ನನ್ನ ಮನೆಗೆ ಬರಲಿ ಅಂತ ಇದು ಭಾವನೆ. ಈಗ ನಮ್ಮ ಸ್ಥಿತಿ ಏನಾಗ್ಯದಂದ್ರೆ, ಪಕ್ಕದ ಮನೆಗೆ ಯಾಕೋ ಆವಾಜ್ ಹೊಂಟೋದಲ್ಲ, ಲೈಟ್ ತೆಗಿ ಜಲ್ದಿ ಅಂತಾರಂತ ಪಟ್ಟ. ಪಕ್ಕದ ಮನ್ಯಾಗ ಮುದುಕಿ ಮಲ್ಕೊಂಡಿದ್ದಳು, ಆವಾಜ್ ಕೇಳುಂಟದ, ಯಾಕೋ ಏನೋ ಮತ್ತು ಮುಂಜಾನೆ ಹೋದ್ರಾಯ್ತು, ಲೈಟ್ ತೆಗೆದು ಬಿಡು ಈಗ ಅಂತಾರೆ. ಇದು ಶರಣರ ಬರುವಿಂಗೆ ದಾರಿ ನೋಡೋದು ಬಸವಣ್ಣನವ್ರದ್ದು ಎಷ್ಟು ಚಂದಿತ್ತು ಅಂದರೆ, ಅವ್ರದ್ದು ಎಷ್ಟು ಹಂಬಲ ಇತ್ತು. ಗಿಳಿಯ ಹಂಜರವಿಕ್ಕಿ ಸೊಡರಿಂಗೆಣ್ಣೆಯ ನೆರೆದು ಬತ್ತಿಯ ನಿಕ್ಕಿ ಬರವ ಹಾರುತ್ತಿರ್ದೆ ಹರಸುತ್ತಿರ್ದೆ. ಹಾರುತ್ತಿರ್ದೆ ಅಂದರೆ ಬಯಸುತ್ತಿರ್ದೆ ನೆಲೆಗವ್ವ ತರಗೆಲೆ ಹೊರಗಿನ ಎಲೆಗಳು ಯಾವರ ಗಿರುಕ್ಕಂತ ಶಬ್ದ ಮಾಡೋದು ಅಂದ್ರೆ ಎಲ್ಲಿ ಬಂದು ಅವ್ರು ನೋಡೋದು ಹಾಗೆ ಹೋಗಿಬಿಟ್ರೋ ಏನೋ ಅಂತಕ್ಕಂಥ ಭಾವ. ಅಗಲಿದೇನೇನೋ ಶರಣರಿಗೆ ಅಂತ. ಯಾಕಂದರೆ ಶರಣರು ನನ್ನ ಮನೆಯ ಮುಂದೆ ಬಂದು ಏನಂತಾರೆ, ಶಿವ ಅಂತಾರವ್ರು. ಶಿವ ಅಂದ್ರೇನು? ಶಿವ ಅಂದರೆ ಕಲ್ಯಾಣ, ಶಿವ ಅಂದರೆ ಶುಭ, ಶಿವ ಅಂದರೆ ಒಳಿತು, ಶಿವ ಅಂತಂದರೆ ಆನಂದ, ಶಿವ ಅಂದರೆ ಸಂತೋಷ. ಇದನ್ನು ಹೊತ್ಕೊಂಡು ಬರ್ತಾರೆ ಶರಣರು. ಯಾಕೆ ದಾರಿ ನೋಡ್ಬೇಕು ಅವರಿಗೆ? ಯಾಕೆ ದಾರಿ ನೋಡಬೇಕಂದ್ರೆ ಎಲ್ಲ 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 ಅಕಲ್ಯಾಣಕಾರಿ ಅಶುಭಗಳೆಲ್ಲವೂ ದೂರ ಆಗ್ತವೆ ಶರಣರು ನಮ್ಮ ಮನೆಯಲ್ಲಿ ಪಾದ ಇಟ್ಟಗಳಿಗೇನೆ. ಅದಕ್ಕೇನೆ ಗುರು ಬಸವಣ್ಣನವರು ಬ್ರಹ್ಮಂಗೆ ವಾಕ್ಪರುಷ, ವಿಷ್ಣುವಿಂಗೆ ನಯನ ಪರುಷ, ನಮ್ಮ ಕೂಡಲ ಸಂಗನೋ ದೇವನ ಶರಣಂಗೆ ಯಾವ ಪರುಷ? ಪಾದವೇ ಪರುಷ. ಅವ್ರ ಪಾದ ಇಟ್ಟರೆ ನನ್ನ ಮನೆ ಪರುಷ ಪಾದ ಇಟ್ಟಂಗೆ ಆಗ್ತದೆ. ಮನೆಯಲ್ಲಿರ್ತಕ್ಕಂಥ ಎಲ್ಲ ಅನಿಷ್ಟಗಳೆಲ್ಲವೂ ದೂರ ಆಗ್ತವೆ. ಅದಕ್ಕಾಗಿ ನಮ್ಮಲ್ಲಿ ರೂಢಿ ಅದ ನೋಡ್ರಿ, ಶರಣರಿಗೆ ಏನಂತೇಳಿ ರೂಢಿ ಅದ, ನಿಮ್ಮ ಪಾದ ಹಾಕ್ರಿ, ಪಾದ ಹಾಕ್ರಿ. ಯಾಕಂದರೆ ಪಾದ ಕೂಡಲ ಸಂಗನ ಶರಣರ ಪಾದ ಹೆಚ್ಚೇನು, ನೀನಡಿ ಇಟ್ಟು ನಡೆದ ನೆಲವೇ ಸುಕ್ಷೇತ್ರ, ನೀನು ಮುಟ್ಟಿದ ಜಲವೇ ತೀರ್ಥ ಅಂತೇಳ್ತಾರೆ. ಅದಕ್ಕಾಗಿ ಶರಣರು ಬರಬೇಕು ಅಂತಕ್ಕಂಥ ಹಂಬಲ ಸದಾಕಾಲ ತುಂಬಿರಬೇಕ್ರಿ. ನಿಜವಾಗಿ ಯಾರ ಮನೆಗೆ ಗುರು ಲಿಂಗ ಜಂಗಮರು ಬರ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ವೋ, ಬರ್ತಕ್ಕಂತಹ ರೂಢಿ ಇಲ್ವೋ, ಆ ಮನೆ ಭಾಳ ಕೆಟ್ಟದಾಗಿ ಮಹಾತ್ಮರು ಹೇಳ್ತಾರೆ, ಅದು ಮನೆ ಅಲ್ಲ ಅಂತ ತಿಳ್ಕೊಂಡು. ಶರಣರು ಬರೀ ನೆಂಟರಿಷ್ಟರಿಂದ ಬರೋದಲ್ಲ, ಶರಣರು ಮನೆಗೆ ಬರ್ತಾ ಇರಬೇಕು. ಯಾಕಂದ್ರೆ ಅವ್ರು ಬಂದಾಗ ನಮಗೆ ಶುಭವಾಗ್ತದೆ. ಶುಭ ಯಾಕಾಗ್ತದಂದರೆ, ದೀಪ ಬಂದಾಗ ಕತ್ತಲೆ ಹೆಂಗೆ ದೂರ ಆಗ್ತದೋ ಹಾಗೆ ಶರಣರು ಬಂದಾಗ ನಮ್ಮ ಮನೆಗೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಒಳಗಿರ್ತಕ್ಕಂಥ ಅವಗುಣಗಳೆಲ್ಲವೂ ದೂರ ಆಗ್ತವೆ. ಶರಣರ ಬರವನ್ನು ಹೀಗೆ ನಾವು ಹಾರೈಸ್ತಾ ಇರಬೇಕು. ಅಷ್ಟೇ ಅಲ್ಲ, ಶರಣರೂ ಕೂಡ ಹಾರೈಸ್ತಾ ಇರಬೇಕು. ಶರಣರ ಮನೆಗೆ ಹೋಗಬೇಕು ಅಂತ ಗುರು ಲಿಂಗ ಜಂಗಮರು ಕೂಡ ಬಯಸ್ತಾ ಇರಬೇಕಂತ. ಒಬ್ಬ ಮಹಾತ್ಮರು ಬರೀತಾರೆ ಭಾಳ ಚೆಂದಾಗಿ, ಗುರುಗಳು ಕೂಡ ಆಗಾಗ ಭಕ್ತರ ಮನೆಗೆ ರೈಡ್ ಮಾಡಬೇಕಂತ. ರೈಡ್ ಮಾಡೋದಂದ್ರೆ ಯಾರು ಇನ್ಕಮ್ ಹೆಚ್ಚಾಗ್ಯದ ಅವ್ರ ಮನೆ ಮೇಲೆ ಮಾಡ್ತಾರೆ ನೋಡ್ರಿ. ಯಾರು CBI ಇದ್ದವರು CID ಇದ್ದವ್ರು ಮಾಡ್ತಾರಲ್ಲ, ಅದೇ ರೀತಿಯಾಗಿ ನಮ್ಮಲ್ಲಿ ನಮ್ಮ ಆಚರಣೆಯಲ್ಲಿ ಹೆಚ್ಚು ಕಡಿಮೆಗಳಾದಾಗ, ಸರಿಯಾದ ಆಚರಣೆಗಳದಾಗ ಗುರುಗಳು ರೈಡ್ ಮಾಡಬೇಕಂತ. ಆಗಾಗ ಆಕಸ್ಮಿಕವಾಗಿ ಭೇಟಿ ಕೊಡ್ತಾ ಇರಬೇಕು. ಯಾವ ಮನೆಗೆ ಸದಾಕಾಲ ಗುರು ಜಂಗಮರು ಭೇಟಿ ಆಗ್ತಾ ಇರ್ತಾರೋ, ಹೋಗ್ತಾ ಇರ್ತಾರೋ, ಆ ಮನೆಯಲ್ಲಿ ಈ ನೀರಲ್ಲಿ ಮೀನು ಓಡಾಡಿದ್ರೆ ನೀರು ಹೆಂಗೆ ತಿಳಿಯಾಗಿರ್ತದೋ ಅದೇ ರೀತಿ ಮನೆಯ ವಾತಾವರಣ ಕೂಡ ಸದಾಕಾಲ ತಿಳಿಯಾಗಿರ್ತದೆ. ಯಾವಾಗೋ ಅತ್ತೆ ಸೊಸೆ ಕಲ್ತಿರಲ್ಲ, ಅಚಾನಕ್ ಗುರುಗಳು ಹೋದರು, ಅವ್ರು ಆ ಕಡೆ ರೂಮ್ನಾಗ ಇರ್ತಾರೆ, ಇವ್ರು ಈ ಕಡೆ ರೂಮ್ನಾಗ ಇರ್ತಾರೆ. ಗುರುಗಳು ಹೋದ ಕೂಡಲೇ ಏನು ಮಾಡ್ಬೇಕಾಗ್ತದೆ? ಇಬ್ಬರು ಬಂದು ಬಿಡ್ತಾರೆ. ಯಾವುದೋ ಗಳಿಗೆದಾಗ ಅದು ಎಲ್ಲದ ಇದು ಎಲ್ಲದ ಕೇಳೋದು ಹೇಳೋದೆಲ್ಲ ಮಾತಾಗ್ತದೆ. ಹಂಗೆ ಮಾತಾದ ಕೂಡಲೇ ಮತ್ತು ಮರುದಿನ ಮಾತು
ಚಾಲು ಇರ್ತದಂಗೆ. ಇದು ಒಂದು ಸಣ್ಣ ಉದಾಹರಣೆ. ಯಾವುದಕ್ಕೇ ಆಗಲಿ, ಮನೆಯಲ್ಲಿ ಇರ್ತಕ್ಕಂಥ ವಾತಾವರಣ, ನೀರು ಹೆಂಗೆ ತಿಳಿ ಇದ್ರೆ ಮೀನಿದ್ರೆ ತಿಳಿ ಇರ್ತದೋ ಹಾಗೆ ಗುರು ಜಂಗಮರು ಸಮಾಜದಲ್ಲಿ, ಮನೆಗಳಲ್ಲಿ, ಕುಟುಂಬಗಳಲ್ಲಿ ಓಡಾಡ್ತಾ ಇದ್ರೇ ಆ ಕುಟುಂಬಗಳು ಸದಾಕಾಲ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗ್ತವೆ. ಅವರು ಅಷ್ಟೇ ಹಂಬಲಿಸಬೇಕು. ಬುದ್ಧ ನಿರ್ವಾಣದ ಸ್ಥಿತಿಗೆ ಏರಿದ ನಂತರ ಒಂದು ಮಾತನ್ನು ಹೇಳ್ತಾನೆ. ನಾನು ಸತ್ಯವನ್ನು ಕಾಣಲೆಂದು ಹಂಬಲಿಸುತ್ತಿದ್ದೆ ಎಂದುಕೊಂಡಿದ್ದೆ. ನಾನು ಸತ್ಯವನ್ನು ಕಾಣಲು ಹಂಬಲಿಸುತ್ತಿದ್ದೆ ಎಂದು ನಾನು ಭಾವಿಸಿದ್ದೆ. ಆದರೆ ಸತ್ಯ ದರ್ಶನವಾದ ನಂತರ ನನಗೆನಿಸಿತು ಸತ್ಯವೂ ನನ್ನನ್ನು ಕಾಣಲು ಅಷ್ಟೇ ಹಂಬಲಿಸುತ್ತಿತ್ತು ಅಂತ. ಸತ್ಯವೂ ಕೂಡ ಭಕ್ತನ ದರ್ಶನ ಮಾಡಬೇಕಂತ ದೇವರು ಅಷ್ಟೇ ಹಂಬಲಿಸ್ತಾ ಇದ್ದಾನೆ. ಆದರೆ ಆ ಹಂಬಲಿಕೆಗೆ ನಮ್ಮ ಹಂಬಲ ಭಾಳ ದೊಡ್ಡದಾಗಿರಬೇಕು. ಎಷ್ಟಿರಬೇಕು ಅಂದರೆ, ನಾವು ದೇವರನ್ನು ನೆನೆಯೋದಲ್ಲ, ನಮ್ಮನ್ನೇ ಅವನು ನೆನೆಬೇಕು, ಹಂಗೆ ನೆನೆಬೇಕಂತ ಹೇಳ್ತಾರೆ. ಅಯ್ಯ ಮಹಾರಾಜನನ್ನು ಎಲ್ಲರೂ ನೆನೆವರು, ಮಹಾರಾಜ ಯಾರನ್ನೂ ಅರಿಯನು. ಈ ದೇಶದ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಯಾರದಾರ ಅಂತ ಎಲ್ಲರಿಗೂ ಗೊತ್ತದು. ಈಗಾರ ಟಿ ವಿ ನೋಡೋದ್ರಿಂದ ಎಲ್ಲರಿಗೂ ಗೊತ್ತೇ. ನಮ್ಗೆ ಗೊತ್ತವ್ರಿ ನಮ್ಮ ಪ್ರಧಾನಮಂತ್ರಿ ಅಂದ್ರೆ ಏನು ಬಂತು, ನಮ್ಗೆ ಗೊತ್ತಾರ ರೀ ಮಂತ್ರಿಗಳು ಅಂದ್ರೆ ಏನು ಬಂತು. ಆದ್ರೆ ನಮ್ಗೆ ಅವ್ರಿಗೆ ಗೊತ್ತಿರೋದು ಮುಖ್ಯ ಅಲ್ಲ, ಅವ್ರಿಗೆ ನಾವು ಗೊತ್ತಿರಬೇಕು, ನಮ್ಗೆ ಅವ್ರು ಗುರುತಿಸ್ಬೇಕು. ಅವರಿಗೆ ನಮಗೆ ಅವ್ರು ಗುರುತಿಸುವಂಗಾದರೆ ಫಲ ಉಂಟು, ಪದ ಉಂಟು. ಏನಾರ ಸ್ಯಾಂಕ್ಷನರ ಆಗ್ತಾವೆ, ನೌಕರಿಯರ ಆಯ್ತದ, ಪ್ಲಾಟ್ರ ಆಯ್ತದ, ಹೊಲಾರ ಆಯ್ತದ, ಮನೆಯರ ಆಯ್ತದ, ಏನಾರ ಆಯ್ತದ. ಅಧಿಕಾರಿಗಳು ನಮ್ಮನ್ನು ಗುರುತಿಸಿದರೆ, ಪ್ರಧಾನಮಂತ್ರಿ ನಮ್ಮನ್ನು ಗುರುತಿಸಿದರೆ ನಮ್ಮೆಲ್ಲ ಕಷ್ಟಗಳು ದೂರ ಆಗ್ತವೆ. ಹಾಗೆ ದೇವರನ್ನು ನಾವು ನೆನೆಯೋದಲ್ಲ, ಗುರುಲಿಂಗ ಜಂಗಮರನ್ನು ಎಲ್ಲರೂ ನೆನೆಯೋರು, ಲಿಂಗ ಆರನೂ ನೆನೆಯಲಾಗಿ. ದೇವರು ನಮ್ಮನ್ನು ನೆನೆಯುವಷ್ಟು ನೆನೆಯಬೇಕಾದ್ರೆ ನಮ್ಮಲ್ಲಿ ಅಷ್ಟು ಶಕ್ತಿ ಸಾಮರ್ಥ್ಯಗಳಿರಬೇಕಲ್ಲ. ಪ್ರತಿ ದಿನವೂ ಕೂಡ ಒಂದು ದಿನ ನೆನೆಯದೇ ಇದ್ದರೆ, ಒಂದು ದಿನ ಅವನ ಕಡೆ ನಾವು ಮುಖ ಮಾಡದೇ ಇದ್ದರೆ ಅವನ ಮುಖ ನಮ್ಮ ಕಡೆನೇ ಇರಬೇಕಂತ. ಯಾವಾಗಿರ್ತದೆ ಹಂಗೆ? ಪ್ರತಿ ದಿನವೂ ಕೂಡ ಬಿಟ್ಟು ಬಿಡದಂಗೆ ನಮ್ಮ ನೆನವು ಹಂಬಲ ಆ ಕಡೆ ಇದ್ದರೆ ಇರ್ತದೆ. ನೆನಹಿನಲ್ಲಿ, ಸ್ಮರಣೆಯಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂದರೆ ವಿವೇಕಾನಂದರು ಹೇಳ್ತಾರೆ, ನೆನವು ಸಾಮಾನ್ಯವಾದುದಲ್ಲ, ಅಸಾಮಾನ್ಯವಾದುದರ ಸಾಧನೆಗೆ ಅನುಕೂಲವಾಗ್ತಕ್ಕಂಥದ್ದು ಯಾವುದಂದ್ರೆ ನೆನವು. ಅದು ಕುಂಟಣಗಿತ್ತಿ ಅಂತಾರದು, ಕರ್ಕೊಂಡು ಬರೋದಂಥದ್ದು. ನಮ್ಮ ಇಷ್ಟಾರ್ಥವನ್ನು ಕರೆದುಕೊಂಡು ಬರ್ತಕ್ಕಂಥ ಶಕ್ತಿ ನೆನೆಗದು. ವಿವೇಕಾನಂದರು ಹೇಳ್ತಾರೆ, ಸಾಮಾನ್ಯವಾದ ಲೌಕಿಕ ನೆನಹಿನಲ್ಲಿನೂ ಕೂಡ ಇಷ್ಟು ಶಕ್ತಿ ಅದಂದರೆ, ಒಬ್ಬ ಹುಡುಗಿಯನ್ನು ಪ್ರೀತಿಸ್ತಕ್ಕಂಥ ಹುಡುಗ 100 ಮೈಲಿ ದೂರದಲ್ಲಿದ್ದರೂ ಚಿಂತೆ ಇಲ್ಲ, ಅವನು ಆಕೆಯ ನೆನಹಿನಲ್ಲಿದ್ದ ಅಂದರೆ ಈಗ ತನ್ನ ಪ್ರಿಯತಮೆ ಏನು ಉಟ್ಕೊಂಡಿದ್ದಾಳೆ, ಏನು ಊಟ ಮಾಡ್ತಾ ಇದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅನ್ನೋದನ್ನು ಕನ್ನಡಿಯಲ್ಲಿ ನೋಡಿದ ಹಾಗೆ ಇಲ್ಲೇ ನೋಡಬಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಹಂಬಲ, ತೀವ್ರತೆ ಇರಬೇಕಲ್ಲ ಅದರಲ್ಲಿ, ಸ್ಮರಿಸುವಿಕೆಯಲ್ಲಿ ಅಷ್ಟು ತೀವ್ರತೆ ಇರಬೇಕು, ಅರ್ಥಾತ್ ಅವರೇ ಇವರಾಗಿರಬೇಕು. ಹಾಗೆ ಅದೇ ರೀತಿಯಾಗಿ ನಾನು ಒಂದು ವೇಳೆ ದೇವನನ್ನು ನೆನೆದದ್ದೇ ಆದರೆ ದೇವ ನನ್ನೊಳಗೆ ಇದ್ದಾನೆ ಅಂತಕ್ಕಂಥ ಮಾತು ವಿವೇಕಾನಂದರು ಹೇಳ್ತಾರೆ. ಸಾಮಾನ್ಯವಾದ ಲೌಕಿಕ ಉದಾಹರಣೆಯಲ್ಲಿ ಒಂದು ಹುಡುಗ ಒಂದು ಹುಡುಗಿಯ ಪ್ರೀತಿ ಎಷ್ಟು ಇರ್ತದೋ ಅಷ್ಟು ಪ್ರೀತಿ ಎಲ್ಲಿರಬೇಕು? ದೇವನಲ್ಲಿರಬೇಕು. ಅದಕ್ಕೇ ಕುವೆಂಪು ಒಂದು ಕಡೆ ಭಾಳ ಕುಂಟಣಗಿತ್ತಿ ಅನ್ನೋದೊಂದು ಪದ್ಯ ಬರೆದಿದ್ದಾರೆ. ನೆನೋಗ ಕಣ್ಣಿಗೆ ಕಳಿಸ್ದಳಂತಕ್ಕೆ, ಕಣ್ಣಿಗೆ ಕಳಿಸಿದ ಕೂಡಲೇ ಪ್ರಿಯತಮೆ ಕಣ್ಣಿಗೆ ಕಳಿಸ್ದಳು, ಪರಿಚಾರಕಿಯರೇ ಕಳಿಸ್ತಾಳೆ. ಕಣ್ಣಿಗೆ ಕಳಿಸಿದ ಕೂಡಲೇ ಅಲ್ಲಿ ಹೋಗುವಾಗ ಉದ್ಯಾನವನದಲ್ಲಿ ಎಲ್ಲ ಹೂಗಳು, ಗಿಡಗಳು, ಭಾಳ ಒಳ್ಳೊಳ್ಳೆ ಹೂಗಳು, ಎಲೆಗಳು, ಸುಂದರವಾಗಿರ್ತಕ್ಕಂಥ ಪುಷ್ಪಗಳು, ಸರೋವರಗಳು ಇವೆಲ್ಲ ಇದ್ವಂತ. ಕಣ್ಣದೆಲ್ಲ ನೋಡ್ಕೋತ ಅಲ್ಲೇ ನಿಂತು ಬಿಡ್ತಂತ, ಹೋಗಲೇ ಇಲ್ಲ ಅಲ್ಲಿ ತನಕ. ಆಮೇಲೆ ಕಿವಿಗಳಿಗೆ ಕಳಿಸಿದ್ಳಂತ. ಕಿವಿಗಳಲ್ಲಿ ನೋಡಿದ್ರೆ ವಿವಿಧವಾಗಿರ್ತಕ್ಕಂಥ ವಾದ್ಯಗಳಿಂದಿರ್ತಕ್ಕಂಥ ಸುಶ್ರಾವ್ಯ ಸಂಗೀತ ಹಚ್ಚಿತ್ತು ದಾರಿಯಲ್ಲಿ. ಆ ಸಂಗೀತದಲ್ಲಿ ಅಲ್ಲೇ ಮಗ್ನಾಗಿಬಿಟ್ಟು ಅಂತ ಕಿವಿಗಳು ಹೋಗಲಿಲ್ಲ, ಕಣ್ಣುಗಳು ಹೋಗಲಿಲ್ಲ. ಮೂಗಿಗೆ ಕಳಿಸಿದ್ರೆ ಅಲ್ಲಿ ಥರದ ಅಡಿಗೆ ವಾಸನೆಗಳನ್ನ ನೋಡ್ಕೊಳ್ತಾ ಅದು ಅಲ್ಲೇ ನಿಂತು ಬಿಡ್ತು. ಹೀಗೆ ಎಲ್ಲ ಇಂದ್ರಿಯಗಳು ಕಳಿಸಿದಾಗ ಯಾವ ಇಂದ್ರಿಯಗಳು ಕೂಡ ಪರಿಚಾರಿಕೆಯರು ಹೋಗಲಿಲ್ಲಂತೆ ದೇವನ ತನಕ. ಆವಾಗ ಸ್ವತಃ ಯಾವುದು ಹೋಯ್ತಂತ? ಪ್ರಾಣವೇ ಅಲ್ಲಿಗೆ ಹೋಯ್ತಂತ. ಆವಾಗ ದೇವರು ಕೇಳಿದನಂತ, ಪರಿಚಾರಿಕೆಯರು ಇರಲಿಲ್ಲವೇ ಅಂತ ಕೇಳಿದನಂತ. ಆವಾಗ ಪ್ರಾಣ ಹೇಳ್ತಂತ ತನ್ನ ಪ್ರಿಯತಮ ದೇವನಿಗೆ ಹೇಳ್ತದಂತೆ, ಪ್ರಾಣ ಉಪವನ ಉದ್ಯಾನವನ ದಾರಿಯಲ್ಲಿ ನೀವು ನಿರ್ಮಾಣ ಮಾಡಿದ್ದು ಏಕೆ? ನಾನೇ ಬರಲೆಂದು ತಾನೇ.
ಅಂದ್ರೆ ಅವರೆಲ್ಲ ಬಂದ್ರೆ ಅಲ್ಲಲ್ಲಿ ನಿಂತ್ಕೊಂಡು ಬಿಡ್ತಾರೆ. ನಾನೇ ಗಟ್ಟಿಯಾಗಿ ನಿಮ್ಮ ಹತ್ರ ಬರ್ತೀನಿ ಅಂತ ನೀವು ಕರೆದಿರೇನ. ಈ ಉಪವನ ಎಲ್ಲ ಹಾದಿಯಲ್ಲೆಲ್ಲ ವನಗಳು ನಿರ್ಮಾಣ ಮಾಡಿ ಆಕರ್ಷಣೆಗಳನ್ನು ನಿರ್ಮಾಣ ಮಾಡಿದ್ರಲ್ಲ, ಅದಕ್ಕಾಗಿ ನಾನು ಅವೆಲ್ಲ ದಾಟಿ ಬರಬೇಕಾದ್ರೆ ನನಗೆ ಶಕ್ತಿ ಇರೋದು ಪರಿಚಾರಿಕೆಯರಿಗಲ್ಲ ಅಂತ ಹೇಳ್ತಾರೆ.